ಇನ್ಸ್ಟಾಗ್ರಾಮ್ನಲ್ಲಿ 30 ರೂಪಾಯಿಗೆ ಕ್ವಶನ್ ಪೇಪರ್ಗಳು ಸಿಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ 30 ರೂಪಾಯಿಗೆ ಪ್ರಶ್ನೆ ಪತ್ರಿಕೆನೇ ಸಿಕ್ಕಿಬಿಡುತ್ತೆ. ಜಾಲತಾಣದಲ್ಲಿ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಬಿಟ್ಟಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಇದೆಂತ ಚೆಲ್ಲಾಟ ನೋಡಿ. ಕ್ವಶನ್ ಪೇಪರ್ಗಳು ಲೀಕ್ ಆಗ್ತಿರೋದು. ಶಿಕ್ಷಣ ಸಚಿವರೇ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಬಗ್ಗೆ ನೀವು ಏನು ಹೇಳ್ತೀರಿ? ಮೊನ್ನೆ PU ಎಕ್ಸಾಮ್ ಪೇಪರ್ಗಳು ಲೀಕ್ ಆಗಿತ್ತು ಇತ್ತೀಚೆಗಷ್ಟೇ. ಇದೀಗ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಗಿದೆ. ಸಚಿವರು ಏನು ಮಾಡ್ತಿದ್ದಾರೆ? ಸರ್ಕಾರದ ಜವಾಬ್ದಾರಿಗಳಿರಬೇಕು, ಗಮನ ಹರಿಸಬೇಕು, ಕಟ್ಟುನಿಟ್ಟಿನ ಕ್ರಮಗಳು ತೆಗೆದುಕೊಳ್ಳಬೇಕು. ಒಂದು ಕಡೆ ಕನ್ನಡ ಶಾಲೆ ಕಾಲೇಜುಗಳು ಬಾಗಿಲು ಹಾಕುವಂತ ಪರಿಸ್ಥಿತಿಗಳು ಬಂದಿದೆ. ಅದರ ನಡುವೆ ಈಗ ಇತ್ತೀಚೆಗಷ್ಟೇ PUC ಪ್ರಶ್ನೆ ಪತ್ರಿಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಅನೇಕ ಕಡೆ ಅದು ಹರಿದಾಡುವಂತ ಕೆಲಸ ಆಗಿತ್ತು. ನೋಡಿ, ಗಮನಿಸ್ತಾ ಇದೀವಲ್ಲ ದೃಶ್ಯದಲ್ಲಿ. ಅದರಲ್ಲೂ ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮ್ನಲ್ಲಿ ಕೆಲ ಜಾಲತಾಣಗಳಲ್ಲಿ ಜಸ್ಟ್ 30 ರೂಪಾಯಿ ಕೊಟ್ಟರೆ ಸಾಕು, ಕ್ವಶನ್ ಪೇಪರ್ ಸಿಕ್ಕಿಬಿಡುತ್ತೆ. ಲೀಕ್ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಅದನ್ನ ಪರೀಕ್ಷೆ ಮಾಡುವಂತ ಕೆಲ ಹೆಜ್ಜೆಯನ್ನ ಕೂಡ ಈಗಾಗಲೇ ಸರ್ಕಾರ ಇಟ್ಟಿದೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಕಥೆ ಏನು? SSLC ವಿದ್ಯಾರ್ಥಿಗಳ ಭವಿಷ್ಯ ಹೇಗೆ? ಎಕ್ಸಾಮಿಗೆ ಓದ್ಕೊಂತಿರ್ತಾರೆ. ಹಾಗಾಗಿ ಶಿಕ್ಷಣ ಸಚಿವರ ಜವಾಬ್ದಾರಿ ಇದು, ಗಮನ ಹರಿಸಬೇಕು. ಈ ರೀತಿಯಾಗಿ ಯಾರೋ ಮನಸೋ ಇಚ್ಛೆ ಲೀಕ್ ಮಾಡ್ತಾರೆ ಅಂತಂದ್ರೆ ಏನಾಗ್ತಿದೆ ಇಲಾಖೆಗಳಲ್ಲಿ? ಮತ್ತೊಂದು ಅಪ್ಡೇಟ್ ಇದೆ. ರಾಜ್ಯ ಶಿಕ್ಷಣ ಇಲಾಖೆ ಇಂದ ಒಂದು ಮಹತ್ವವಾದಂತ ಒಂದು ಎಡವಟ್ಟಾಗಿದೆ. ಪ್ರಮೋಷನ್ ವಿಡಿಯೋ ರೀತಿಯಾಗಿ ಈಗ ಹಂಗಾಗು ಹೋಗ್ಬಿಡುತ್ತಾ? DM ಮಾಡಿ SSLC ಪ್ರಶ್ನೆ ಪತ್ರಿಕೆಯನ್ನ ತಗೊಳ್ಳಿ ಅಂತಿದ್ದಾರೆ. ಓಪನ್ ಆಗಿ ಹೇಳ್ತಾ ಇರೋರು ಈ ಲೀಕಾಸುರರು. ಲೀಕಾಸುರರಿಗೆ ಶಿಕ್ಷಣ ಇಲಾಖೆಯ ಭಯವೇ ಇಲ್ವಾ? ಅಥವಾ ಇಲಾಖೆನೇ ಭಾಗಿಯಾಗಿದೆಯಾ? ಅನುಮಾನಗಳು ಮೂಡ್ತಿದೆ. ಪರೀಕ್ಷೆ ಆರಂಭ ಆಗುವಂತ ಮುನ್ನವೇ ಪೇಪರ್ಗಳು ಲೀಕ್ ಆಗಿದೆ. ಬೆಳಿಗ್ಗೆ 8:15ಕ್ಕೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಮಾಡ್ತಿದ್ದಾರೆ. ಬೆಳ್ಳಂಬೆಳಗ್ಗೆನೆ ಶಿಕ್ಷಣ ಇಲಾಖೆ ಪ್ರಿಪರೇಟರಿ ಪರಿಕಲ್ಪನೆಗೆ ಯಾವುದೇ ರೀತಿ ಮಾನ್ಯತೆನೇ ಇಲ್ದಂಗಾಗಿತ್ತು. ವರ್ಷ ಇಡೀ ಶ್ರಮಪಟ್ಟು ಓದುವಂತ ಮಕ್ಕಳಿಗೆ ಮೋಸ ಆಗ್ತಿದೆ. ಕಷ್ಟಪಟ್ಟು ಓದೋರಿಗಿಂತ ಶಾರ್ಟ್ಕಟ್ನಲ್ಲಿ ಎಲ್ಲರೂ ಕೂಡ ಆಯ್ಕೆ ಆಗ್ತಿದ್ದಾರೆ. ಹೀಗಾಗಿ ಜಾಸ್ತಿ ಮಾರ್ಕ್ ಬೇಕಾಬಿಟ್ಟಿಯಾಗಿ ಸಿಗುತ್ತೆ ಅಂತ ಆಕ್ರೋಶಗಳು ಹೊರಗಾಗ್ತಿದ್ದಾರೆ. ಲೀಕಾಸುರರ ಮಟ್ಟ ಹಾಕೋದಲ್ಲಿ ಇಲಾಖೆ ಕಂಪ್ಲೀಟ್ ಆಗಿ ಫೇಲ್ ಆಗ್ತಿದೆ. ಮೂರು ಪ್ರಿಪರೇಟರಿ ಮಾಡಿ ಏನು ಪ್ರಯೋಜನ ಇದೆ? ನೋಡಿ, ಈ ಪ್ರಶ್ನೆ ಪತ್ರಿಕೆಗಳೇ ಈ ರೀತಿ ಲೀಕ್ ಆಗಿ ಹೋಗುತ್ತೆ. ನೋಡಿ, ಪೇಪರ್ ಲೀಕ್ ಅಂತ ಒಂದು ಖಾತೆ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳು, ಪರೀಕ್ಷೆ ಇದೆಯಾ, ಬೆಳ್ಳಂಬೆಳಗ್ಗೆನೆ ಲೀಕ್ ಆಗಿಬಿಡುತ್ತೆ. DM ಮಾಡಿ ಅಂತಾರೆ, ಡೈರೆಕ್ಟ್ ಮೆಸೇಜ್ ಮಾಡಿದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಸಿಗುತ್ತೆ. ಇದು ಒಳ್ಳೆ ಆನ್ಲೈನ್ ಡೆಲಿವರಿ ಇದ್ದ ಹಾಗೆ. ನಿಮ್ಗೆ ಏನು ಬೇಕು ನೀವು ಆರ್ಡರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ, ನಿಮ್ಮ ಕೈಗೆ ಸಿಗುತ್ತೆ ಅನ್ನೋ ಮಟ್ಟದಲ್ಲಿ ವ್ಯವಸ್ಥಿತವಾಗಿ ಇಂಥದ್ದೊಂದು ಪೇಪರ್ ಲೀಕ್ ಆಗ್ತಿದೆ. ಇದನ್ನ ಯಾರು ನಿಭಾಯಿಸ್ತಾರೆ? ಅಧಿಕಾರಿಗಳಿರ್ಬೋದು, ಜೊತೆಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಿಕ್ಷಣ ಸಚಿವರು, ಸಂಬಂಧಪಟ್ಟಂತವ್ರು ಏನು ಮಾಡ್ತಿದ್ದಾರೆ? ಬೆಳ್ಳಂಬೆಳಗಿನೇ ಲೀಕ್ ಆಗುತ್ತೆ. ವರ್ಷ ಇಡೀ ಕಷ್ಟಪಟ್ಟು ಓದಿರ್ತಾರೆ. ಆ ಮಕ್ಕಳ ಕತೆ ಏನು? ಮೂರು ಪ್ರಿಪರೇಟರಿ ಮಾಡ್ತಾರೆ ಅಂದ್ರೆ ಮಕ್ಕಳು ಒಳ್ಳೆ ಮಾರ್ಕ್ಗಳನ್ನ ತೆಗೀಲಿ ಅಂತ. ಆದರೆ ಇಷ್ಟೆಲ್ಲ ಕಟ್ಟುನಿಟ್ಟಿನ ರೂಲ್ಸು ರೆಗ್ಯುಲೇಷನ್ಸ್ಗಳು ಕಣ್ಗಾವಲಿದ್ರೂ ಕೂಡ ಹೆಂಗೆ ಲೀಕ್ ಆಗ್ತಿದೆ? ಬೇರೆ ಯಾರೂ ಅಲ್ಲ, ಇಲಾಖೆಯ ಒಳಗೆ ಕೆಲಸ ಮಾಡೋರ ಕೈವಾಡ ಇರು ಅನ್ನೋದು ಬಹಳ ಸ್ಪಷ್ಟ. ಒಟ್ಟಿನಲ್ಲಿ ಏನಾದರೂ ಕೂಡ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಗಮನ ಹರಿಸಿಲ್ಲ ಅಂತ ಅಂದ್ರೆ ಬಹಳ ದೊಡ್ಡ ಮಟ್ಟದ ವಿಕೋಪಕ್ಕೂ ಕೂಡ ಇದು ಮುಂದಿನ ದಿನದಲ್ಲಿ ಹೋಗುತ್ತೆ. SSLC ಪ್ರಶ್ನಾ ಪತ್ರಿಕೆ ಲೀಕ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. SSLCಯ ಕ್ವಶನ್ ಪೇಪರ್ ಲೀಕ್ ಆಯ್ತಲ್ಲ, ಈ ವಿಚಾರವಾಗಿ ಮಾತನಾಡಿದ್ದಾರೆ. ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪನವರು ಈ ಬಗ್ಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಪತ್ರಿಕೆ ಲೀಕ್ ಇದನ್ನ ತಡೆಗಟ್ಟುವುದಕ್ಕೆ ಮೊಬೈಲ್ ಮೂಲಕವಾಗಿ ಪ್ರಶ್ನೆ ಪತ್ರಿಕೆ ಕಳಿಸುವಂತ ವಿಧಾನವನ್ನ ಅನುಸರಿಸಲಾಗ್ತಿದೆ. ಹೆಂಗೆ ಲೀಕ್ ಆಯಿತು ಅನ್ನೋದನ್ನ, ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಲೇಬೇಕು. ಈಗಾಗಲೇ ತನಿಖೆಯನ್ನ ಆರಂಭ ಮಾಡಲಾಗಿದೆ ಅಂತ ಸಚಿವರು ಹೇಳುತ್ತಿದ್ದಾರೆ. ಮತ್ತೆ ಮರುಕಳಿಸದಂತೆ ನಾವು ಸೂಕ್ತ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಮಧು ಬಂಗಾರಪ್ಪನವರು ಒಂದಿಷ್ಟು ಭರವಸೆ ಕೊಡ್ತಿದ್ದಾರೆ. ನೋಡಿ, ಇತ್ತೀಚೆಗಷ್ಟೇ PU ಕ್ವಶನ್ ಪೇಪರ್ಗಳ ಲೀಕ್ ಆಯಿತು. ನಂತರದಲ್ಲಿ ಇದು ಸಾಲಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾರಾಟ ಆದಂಗೆ ಆಗ್ತಿದೆ. 30 ರೂಪಾಯಿಗೆ 20 ರೂಪಾಯಿಗೆ ಮೆಸೇಜ್ ಮಾಡಿ ನೀವು ಪೇಪರ್ ತಗೊಳ್ಳಿ ಅನ್ನೋ ನಿಟ್ಟಿನಲ್ಲಿ
ಹಾಗಾಗಿ ನಾವು ಇದ್ರ ಬಗ್ಗೆ ಗಮನ ತೆಗೆದುಕೊಂಡಿದ್ದೀವಿ, ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಪ್ರಕರಣವನ್ನ. ಹಾಗಾಗಿ ತನಿಖೆ ಆರಂಭ ಆಗಿದೆ ಅಂತ ಸಚಿವರು ಹೇಳ್ತಿದ್ದಾರೆ. ಬಟ್ ಯಾವ ರೀತಿ ತನಿಖೆನೋ ಏನೋ, ಬನ್ನಿ ಸಚಿವರು ಏನು ಹೇಳಿದ್ದಾರೆ ನೋಡೋಣ. ಯಾವುದೇ ಥರದ ಪ್ರಶ್ನೆ ಸೋರಿಕೆ ಅಂದರೆ ಅದು ಪ್ರಿಪ್ರೇಟರಿ. ಇದು ಅದನ್ನು ಮೊಬೈಲ್ ಮೂಲಕನೇ ಅಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಹೆಡ್ಸಿಗೆ ಕಳಿಸ್ಕೊಡ್ತಾರೆ. ಅದು ಶಿವಮೊಗ್ಗ ಮತ್ತು ಗುಲ್ಬರ್ಗಾದಲ್ಲಿ ಪ್ರಿಪ್ರೇಟರಿ ಇದೆ, ಫೈನಲ್ ಅಲ್ಲ, ನೀವು ತಿಳ್ಕೊಳ್ಳಿ, ಅದು ಕನ್ಫ್ಯೂಷನ್ ಆಗಬಾರ್ದು. ಸೊ ಅದು ಯಾವ ಹಂತದಲ್ಲಾಗಿದೆ ಎಲ್ಲಾಗಿದೆ ಅನ್ನೋದನ್ನ ಅದು ಮಾಧ್ಯಮದಲ್ಲಿ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಇಷ್ಟು ವರ್ಷ ಏನಾಗೋದು, ಎಲ್ಲಿ ಸೋರಿಕೆ ಆಗುತ್ತೆ, ಯಾರು ಮಾಡಿದ್ದಾರೆ ಅದೆಲ್ಲ ಗೊತ್ತಾಗ್ತಾ ಇರಲ್ಲ. ಈ ಸತಿ ಏನಂದರೆ ಅದಕ್ಕೊಂದು ಕೋಡ್ ಇದೆ, ಆ ಕೋಡಲ್ಲಿ ಗೊತ್ತಾಗ್ಬಿಡುತ್ತೆ. ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆ ಕೋಡಲ್ಲಿ ಗೊತ್ತಾಗಿದ್ರೆ ಅವ್ರನ್ನ ಆಮೇಲೆ ಆ್ಯಕ್ಷನ್ ತೊಗೊಳ್ಳೋದಕ್ಕಾಗಲೇ ಹೇಳಾಯಿತು. ಗುಲ್ಬರ್ಗ ಮತ್ತು ಇಲ್ಲಿ ಇಟ್ಸ್ ಎ ಮೊಬೈಲ್ ಬೇಸ್ಡ್ ಇದ್ರದ್ದು. ಆಮೇಲೆ ಏನಾಗುತ್ತೆ, ಕೆಲವು ಸತಿ ನಾವು ಕ್ವೆಶ್ಚನ್ ಪೇಪರ್ ಕೊಟ್ಟ ಮೇಲೆ ಬರುತ್ತೆ, ಕೊಟ್ಟ ಮೇಲೆ ಅದು ಅಥೆಂಟಿಸಿಟಿ ನೋಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಏನಾದ್ರು ಆಗಿದೆ ಅಂದರೆ ಟೈಮಿಂಗ್ ಎಲ್ಲ ಬರ್ತದೆ, ಅದನ್ನು ಫಾರೆನ್ಸಿಕ್ಗೆ ಕೊಡಬೇಕಾಗುತ್ತೆ, ಟೆಕ್ನಿಕಲ್ ಟೀಮಿಗೆ ಕೊಡಬೇಕಾಗುತ್ತೆ. ನಿಜವಾಗ್ಲೂ ಅದಾಗಿ ಈಗ ಎಷ್ಟು ಗಂಟೆ, 9 ಗಂಟೆಗೆ ಎಕ್ಸಾಮು, ಅದು 9:15ಗೆ ಸೋರಿಕೆ ಆಗಿದೆ ಅಂದ್ಬಿಟ್ಟು ಬಂದರೆ ಅದು ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಮೊಬೈಲಲ್ಲಿ ಇರ್ತದೆ ಅದು. ಸೊ ಇದನ್ನು ಅಥೆಂಟಿಸಿಟಿ ನೋಡಬೇಕಾಗತ್ತೆ. ನೋಡ್ಕೊಂಡು ಏನಾದ್ರು ಆ ಥರ ಇಲಾಖೆಯಿಂದ ಏನಾದ್ರು ತಪ್ಪಾಗಿದ್ರೆ ಅವ್ರು ಯಾರು ಕಾರಣಕರ್ತರೋ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು. ಇಲ್ಲಪ್ಪ, ಅದೆಲ್ಲ ಅದು ಇದು ಫಿಸಿಕಲ್ ಪೇಪರ್ಸ್, ಅದು ದೇ ಆರ್ ಡಿಫ್ರೆಂಟ್. ಇದೇನೆಂದರೆ ಪ್ರಿಪ್ರೇಟ್ರಿನ ತುಂಬ ವೇಸ್ಟ್ ಆಗ್ಬಿಡುತ್ತೆ ದುಡ್ಡು. ಇದಕ್ಕೆ ಏನಂದರೆ ಮುಂಚೆಯಿಂದನೂ ಅಭ್ಯಾಸ ಇದೆ, ಇದು ಈ ಥರ ಎಕ್ಸಾಂಪಲ್ಸ್ ಆಗೋದು. ಬಟ್ ಎಲ್ಲಿ ಸೋರಿಕೆ ಆಗ್ತಿದೆ ಅಂತ ಹೇಳಿ ಗೊತ್ತಾಗ್ತಾ ಇರಲಿಲ್ಲ. ಈಗ ಅದನ್ನು ಟ್ರ್ಯಾಪ್ ಮಾಡ್ತಾ ಇದೀವಿ, ಕ್ಲೀನಾಗಿ ಟ್ರ್ಯಾಕ್ ಮಾಡೋದಕ್ಕೆ ಈಸಿ ಆಯಿತು. ಬಟ್ ಟ್ರ್ಯಾಕ್ ಮಾಡೋದು ಒಂದೇ ಅಲ್ಲದೆ ನಿಜವಾಗ್ಲೂ ಇದು ಅಥೆಂಟಿಕ್ ಇದೆಯಾ ಅಂತ ಅದನ್ನು ನೋಡಬೇಕು. ನಿಮಗೆ 9 ಗಂಟೆ ಮೇಲೆ ಸೋರಿಕೆ ಅಂತ ಹೇಳಕ್ಕೆ ಬರಲ್ಲ. 9 ಗಂಟೆಗೆ ಎಕ್ಸಾಮ್ ಇದ್ದಾಗ ಕರೆಕ್ಟ್ ತಾನೆ, 9 ಗಂಟೆ ಒಳಗಾದರೆ ಇದು ಮಾಡಬೇಕು. ಅದನ್ನು ಅಥೆಂಟಿಸಿಟಿ ನೋಡಬೇಕು. ಅದಕ್ಕೆ ನಾನು ಹೇಳೋದು, ನೀವು ಮಾಧ್ಯಮದ ಹಿಂಗೆ ಕೇಳಿದ ತಕ್ಷಣ ಗಾಬರಿ ಆಗೋದು ಬೇಡ ಯಾರು. ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ತೊಗೊಳ್ತೀವಿ. ಇದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೇನಾದ್ರು ಇದ್ರೂ ನಾವು ಭಾಳ ಸ್ಟ್ರಿಕ್ಟಾಗಿ ಮರ್ಸಿಲೆಸ್ ಆಗಿ ಹ್ಯಾಂಡಲ್ ಮಾಡ್ತೀವಿ. ಯಾವುದೇ ಥರದ ಪ್ರಶ್ನೆ ಸೋರಿಕೆ ಅಂದರೆ ಅದು ಪ್ರಿಪ್ರೇಟರಿ. ಇದು ಅದನ್ನು ಮೊಬೈಲ್ ಮೂಲಕನೇ ಅಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಹೆಡ್ಸಿಗೆ ಕಳಿಸ್ಕೊಡ್ತಾರೆ.